ಹಾಯ್ ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಡೂಪರ್ ಆಗಿದ್ದೀರಾ ಅಂತ ಅನ್ಕೊಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಂತೂ ಬಿಂದಾಸ್ ಆಗಿದ್ದೀನಿ. ಕಾರಣ ಏನಂತಂದರೆ ನಮ್ಮ ಯಜಮಾನ್ರು ಇವಾಗ ವೀಡಿಯೋಸ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತದೆ. ಕಾರಣ ಏನಂತಂದರೆ ತುಂಬ ಪ್ರಮೋಷನ್ಸ್ ಬರ್ತಾಯಿದೆ ಇನ್ಸ್ಟಾಗ್ರಾಮಲ್ಲಿ. ಸೊ ಹಾಗಾಗಿ ನಮ್ಮನೆಯವರು ಕೂಡ ಇವಾಗ ಅರ್ಥ ಆಗಿದೆ ಅವ್ರಿಗೆ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ರೆವೆನ್ಯೂ ಇದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅವರು ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಫುಲ್ ಖುಷಿಯಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಶನಿವಾರ ಭಾನುವಾರ ಒಟ್ಟಿಗೆ ವ್ಲಾಗನ್ನು ಆಡ್ತಾ ಇದ್ದೀನಿ, ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ. ಉಪ್ಪಿಟ್ಟು ಮಾಡಿದ್ದೆ ಫ್ರೆಂಡ್ಸ್ ಶನಿವಾರ. ಉಪ್ಪಿಟ್ಟು ಮತ್ತು ಕಾಫಿ. ಉಪ್ಪಿಟ್ಟು ಹೋಗಲ್ವಲ್ಲ, ಅದ್ರ ಜೊತೆಗೆ ಒಂಚೂರು ಕಾಫಿ ಇರಲಿ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ಕೊಂಡಿದ್ದೆ. ನಮ್ಮನೆಯವ್ರಿಗೆ ಕಾಫಿ ಮಾಡಿದ್ದೆ, ನಾನು ಟೀ ಮಾಡ್ಕೋಬೇಕು ಆ್ಯಕ್ಚುಲಿ. ಆದರೆ ಏನು ಮಾಡ್ತೀರಾ, ಜಾಸ್ತಿ ಮಾಡಿಬಿಟ್ಟಿದ್ದೆ ಅಂತ ಅದನ್ನೇ ಕುಡಿತಾ ಇದ್ದೀನಿ. ಇನ್ನು ಉಪ್ಪಿಟ್ಟು ಜೊತೆ ಕಾಫಿ ಇರಲಿಲ್ಲ ಅಂದರೆ ಹೆಂಗೆ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಇನ್ನು ಪುನರ್ವಿಗೆ ಇವತ್ತು ದೀಪಾವಳಿ ಸೆಲೆಬ್ರೇಷನ್ ಇತ್ತು ಸ್ಯಾಟರ್ಡೆ. ಸೊ ಹಾಗಾಗಿ ಪಂಜೆ ಹಾಕ್ಕೊಂಡು ಹೋಗಿದ್ದ. ಪಂಜೆನೇ ಹಾಕಬೇಕು ಅಂತ ಹೇಳಿದರು. ಪಂಜೆ ಇರಲಿಲ್ಲ ಫ್ರೆಂಡ್ಸ್, ಪಕ್ಕದ ಮನೆ ಅಕ್ಕನ ಹತ್ರ ಇಸ್ಕೊಂಡು ಹೆಂಗೋ ಒಂದು ಮ್ಯಾನೇಜ್ ಮಾಡಿ ಕಳಿಸ್ದೆ. ಇಲ್ಲಾಂದರೆ ಇಲ್ಲ ಮ್ಯಾಮ್ ಟ್ರೆಡಿಷ್ನಲ್ ವೇರೇ ಬೇಕು ಅಂತ ಹೇಳ್ಬಿಟ್ಟಿದ್ರು. ನಾನೆಲ್ಲ ಬೆಳವಡಿದು ಬಿಟ್ಟು ಬಂದಿರೋದ್ರಿಂದ ನಂಗೆ ಫುಲ್ಲು ಕಷ್ಟ ಆಯಿತು ಪುನರ್ವನ್ ರೆಡಿ ಮಾಡೋದು. ಹಾಗಾಗಿ ಹೆಂಗೋ ಒಂದು ರೆಡಿ ಮಾಡಿದೆ. ಒಂದು ವೀಡಿಯೋ ಕ್ಲಿಪ್ಪನ್ನು ಕೂಡ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಜನ ಶೇರ್ ಕೂಡ ಮಾಡಿದರೆ, ಅದಂತೂ ಸೊ ತುಂಬಾ ಖುಷಿ ಆಯಿತು. ಇನ್ನು ಪುನರ್ವು ವಾಕಿಂಗ್ ಸ್ಟೈಲ್ ನೋಡಿ ಫ್ರೆಂಡ್ಸ್, ರಾಕಾಗಿ ನಡೀತಾ ಇದ್ದಾನೆ. ಪುನರ್ವಂತೂ ಫುಲ್ಲು ತುಂಬ ಕ್ಯೂಟಾಗಿ ಸೋಷಿಯಲ್ ಮೀಡಿಯಾಗೆ ಹಾಕ್ತೀನಿ ಅಥವಾ ಕ್ಯಾಮ್ರಾಗೆ ಅಂತ ಅಂದರೆ ತುಂಬ ಚೆನ್ನಾಗಿ ಅವನು ಫೋಸ್ ಕೊಡೋದೆಲ್ಲ ಮಾಡ್ತಾನೆ ನೋಡಿ. ಇದೊಂದು ಫೋಸ್ ಅಂತ ಸಕ್ಕತ್ತಾಗಿ ಇಷ್ಟ ಆಯಿತು ಫ್ರೆಂಡ್ಸ್, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮ ಅಪ್ಪ ಯಾವಾಗಲೂ ಈ ಥರ ಹಾಕಂತ ಇರ್ತಾರೆ. ತಲೆ ನೋಡೋದು ಹೆಂಗಾಯ್ತು, ತಲೆ ಹೆಂಗೆ ಕರೆಂಟ್ ಯಾರು ನಂದ? ಇಬ್ರು ತಿನ್ಬೇಕಾಗುತ್ತೆ ಮಣ್ಣ. ನಂದಿಸ್ಕಿರೆ ಮಾಡಿಕ ಬಿಸಿ ಬಿಸಿಯಾಗಿ ರುಚಿಯಾಗಿ ಮಾಡಿಕ್ತೀನಲ್ಲ ಅಣ್ಣಯ್ಯ. ಇದು ಬೇರೆ. ನಾಚಿಕಿಲ್ದರೆ ಇಷ್ಟೆಲ್ಲ ಬೈತಿದ್ದೀನಿ, ಮತ್ತಲ್ಲೇ ನೋಡಲಿ ಹೆಂಗಾಡ್ತಾನೆ. ಏನೂ ಇಲ್ಲ, ನಾಚಿಕೆ ಮಾನ ಮರ್ಯಾದೆ ಎಲ್ಲ ಇಲ್ಲ. ನಂಗೀತೆ ಅವನು ಬೈಬೇಕಾದ್ರೆ ಬಂದ್ಬಿಡ್ತೀಯಲ್ಲ, ಯಾಕೆ ನೀನು ಮಾತಾಡ್ತೀಯ ಇನ್ನೊಂದ್ಸಲಿ ಹಂಗೆಲ್ಲವಾ? ಬೇಡ ನೋಡು ಗಂಡ, ಸುಮ್ಮನಿರು. ಏಯ್ ಮಾತಾಡ್ತೀನಿ ಇನ್ನೊಂದ್ಸಲ ನೋಡು, ಆನ್ಸರ್ ಮಾಡ್ತೇನೇನಾ? ಪುನರ್ ನಿನ್ನೆ ಕೇಳ್ತಿರೋದು, ಇನ್ನೊಂದ್ಸಲ ಮಾತಾಡ್ತೀಯಾ? ಅಪ್ಪಂಬಟ್ಟಿಗೆ ಓಡೋಗ್ಬಿಡ್ತೀಯಾ? ಊರಲ್ಲಿದ್ದರೆ ಗೌರಕ್ಕಂಬಟ್ಟಿಗೆ ಓಡೋಗ್ಬಿಡ್ತೀಯಾ? ಮಾತಾಡೋ. 3 ದಿವಸ ಸ್ಕೂಲ್ ಹಾಕ್ಬಾರ್ದು ನಿನಗೆ. 3 ದಿವಸ ಪೂರ್ತಿ ಉಪವಾಸ ಕೆಡಬೇಕು, ಅವಾಗ ಗೊತ್ತಾಗುತ್ತೆ. ಮಳೆಗೆ ಹೋಗ್ತೀರಾ ನೀವೇನು? ಅಲ್ಲಿ ಬೇರೆ ಬಿಡ್ತಾನೆ ನಾಚಿಕಿಲ್ದಾನೆ. ಗೊತ್ತಲ್ಲ ಮತ್ತೆ ಎಲ್ಲ ತಿರ್ಗಾ ಕಡೆಗೆ. ಯಾಕೋ ನಿನ್ನೆಲ್ಲ ಮಾತಾಡ್ತಿರೋದು, ನಾನು ಅವನು ಮಾತಾಡ್ತಿರೋ, ಪುನರ್ವನ್ ಮಾತಾಡ್ತಿರೋದು. ಏನಂದಿತ್ತು? ಮಾತು ಕೇಳ್ದಂಗ ಇದ್ದಾನೆ ಅವನು, ಮಾತು ಕೇಳ್ದಂಗ ಇದ್ದಾನೆ. ಐತೆ ನಿನಗೆ ಇಕ್ಕಂಗ್ ಕುಡಿಯೋಗೋ ಕಾಪಿಯಾ? ನಾನು ನಿಮ್ಮ ಮನೆ ಕೆಲಸ ಮಾಡಕ್ ಮದ್ವೆ ಇರೋದು ಅಂದ್ಕೊಂಡಿದ್ಯಾ? ಅಪ್ಪ ಮಗ ಒಂದಾಗ ಮಾತಾಡ್ತೀರಾ? ಐಸ್ ಗಿಡ ಇಕ್ಕಿರಿ, ಹೋಗು ಮಾತಾಡೋ, ಹೋಗು. ಕಾಫಿನೂ ಇಡಲ್ಲ, ಎಂಥದ್ದು ಇಡಲ್ಲ. ಇಬ್ಬರು ಉಪವಾಸ ಬಿದ್ದಿರ್ಬೇಕಿಬ್ರು, ಏನು ಅಡುಗೆನೂ ಮಾಡಲ್ಲ. 3 ದಿನ ಊಟ ಹಾಕ್ಲಿಲ್ಲ ಅಂದರೆ ಸರಿ ಆಗ್ತೀರ ನೀವೇ. ಮುಷ್ಣಿಯ ಮಾತಾಡ್ತೀಯ ಇನ್ನೊಂದ್ಸಲ? ಒಂದು ಸಾರಿ ಕೇಳಿದ್ರೆ ನಾನು ಕಾಫಿ ಇಡೋದು, ಸಾರಿ ಕೇಳಿದ್ರೆ ಪುರಿ ಕೊಡೋದು. ಸಾರಿ ಕೇಳೋ, ನೀಟಾಗಿ ಕೇಳೋ. ಇನ್ನೊಂದ್ಸಲ ಹಂಗೆಲ್ಲ ಮಾತಾಡಲ್ಲ, ಹೇಳು ಬಾಯ್ ಬಿಟ್ಟು. ಅದನ್ನೂ ಮಕ ಮುಚ್ಕೊಂಡು ಹೇಳ್ತೀಯ, ತೆಗೆದು ಬಿಟ್ಬಿಡ್ತೀನಿ ಹಂಗೆ. ಇನ್ನೊಂದು ನಾಚಿಕೆ ಆಗುತ್ತೆ ಬಿಡಪ್ಪ ನಿಂಗೆ. ಅಪ್ಪ ಮಗ ಹೆಂಗಿದ್ದೀರ?
ಮುಚ್ಚು ಬಾಯ್. ರಾತ್ರಿ ಏನು ತರ್ಸ್ಕೊಂಡು ತಿಂದು ಹೇಳು. ಏನು ಹೇಳ್ದೇಳು? ಅಯ್ಯೋ ಮಗಿಗೊಂದು ಕನ್ಸು ಬಿದ್ದಿತ್ತಂತೆ ಕಣಪ್ಪ. ಏನಾಯ್ತು ಅಂತ ಕೇಳು. ಅಲ್ಲ ಸುಮ್ಕುತ್ಕ. ಏನು ಕನ್ಸು ಬಿದ್ದಿರ ಪಪ್ಪ ಹೇಳವ. ನೀನು ಹೇಳು, ನಿನಗೆ ತಾನೇ ಬಿದ್ದಿರೋದು. ನೀನು ಹೇಳಿದ್ರೆ ಕರೆಕ್ಟಾಗಿರೋದು. ಏನು ಹೇಳು ಕನ್ಸು ಹೇಳು. ಬೇಗ ಕಾಫಿ ಇಡೋಕೆ ಹೋಗ್ತೀನಿ ನಾನು. ಅದು ಏನಕ್ಕೆ ಹೋಗ್ತಿದ್ರು ಕೇಳು. ಏನಕ್ಕೆ ಹೋಗ್ತಿದ್ದವ? ಯಾಕೆ ಬಟ್ಟೆ? ಯಾರ್ದು ಬರ್ತಡೆ? ಅದು ಯಾವ್ರಲ್ಲಿ ಹೇಳು? ನೋಡಪ್ಪ ಗಂಡಯ್ಯ, ಕನ್ಸಲ್ಲಿ ಬಾಣವರ ಕರ್ಕೊಂಡು ಹೋಯ್ತಾನೆ ನನ್ನ ಮಗ. ಕರಿ ಒಳ್ಳೇದಾಗೋರು ಪರವಾಗಿಲ್ಲ, ಅವಳಿಗೆ ಕೆಟ್ಟದ್ದು ಮಾಡ್ಬೇಕು ಅದಕ್ಕೆ ಏನು ಮಾಡೋದು? ದೇವರೇ ಯೋಚನೆ ಮಾಡೋದಿಲ್ಲ ಪ್ರಶ್ನೆ. ಆ ಥರ ಕ್ವಶನ್ ನೀತೆ ನಿಂದು ಅಲ್ವೇನವ? ಹೌದಾ? ನನಗೆ ಒಳ್ಳೇದಾಗಿರೋ ಪರವಾಗಿಲ್ಲ, ಅವಳಿಗೆ ಅದಕ್ಕೆ ಏನು ಮಾಡ್ಬೇಕು? ಇನ್ನು ಯಾವಾಗಲೂ ದೇವ್ರು ಕುಣಿಸೋದೇ ಅವ್ರದ್ದು ಕೆಲಸ. ಯಾವಾಗಲೂ ದೇವ್ರು ಕುಣಿಸ್ತಾ ಇರ್ತಾರೆ. ಇನ್ನು ನಮ್ಮನೆಯವ್ರನ್ನ ರೀಲ್ಸ್ ಮಾಡಕ್ಕೆ ಬಾ ಬಾ ಅಂತ ಕಾಡ್ತಾನೆ ಇದ್ದೀನಿ. ಕೊನೆಗೂ ಅವ್ರು ಬರಲೇ ಇಲ್ಲ. ಚೆಮ್ಮ ಎಷ್ಟು ಗೋಳಾಡಿಸ್ತಿದ್ಯಾ ನೋಡು ನೀನು. ಪ್ಲೀಸ್ ಏನು ಇಲ್ಲೇ ಇದಾವೆ ನನಗೆ ಕಣ್ಣೀರು. ಕೊನೆಗೂ ಬರಲಿಲ್ಲ ಫ್ರೆಂಡ್ಸ್. ತುಂಬ ಅಳು ಬಂದ್ಬಿಡ್ತು ನನಗೆ. ತುಂಬ ಅಂದರೆ ಎಷ್ಟು ಬೆಗ್ ಮಾಡಿದ್ದೀನಿ ಅಂತಂದರೆ ಅವಶ್ಯಕತೆ ಇರಲಿಲ್ಲ ಅಂತ ಹೇಳ್ಬೋದು. ಆದರೆ ಏನೇ ನಾವು ಮಾಡಿದ್ರು ನಮಗೊಂದು ಆಸೆ ಇರುತ್ತಲ್ವ, ನಮ್ಮ ಗಂಡನ ಜೊತೆ ಮಾಡಬೇಕು ಅಂತ. ಸೊ ಹಾಗಾಗಿ ನಾನು ಫನ್ನಿಯಾಗಿ ತೊಗೋತೀನಿ ಎಲ್ಲದನ್ನು. ಇದೊಂದು ಸಲ ಮಾತ್ರ ನಂಗೆ ಸಿಕ್ಕಾಪಟ್ಟೆ ಹರ್ಟ್ ಆಯಿತು. ನಮ್ಮನೆಯವ್ರು ಫಸ್ಟಿಂದನೂ ವೀಡಿಯೋಗೆಲ್ಲ ಬರ್ತಾ ಇಲ್ಲ, ಇವಾಗ ವೀಡಿಯೋಗೆ ಬರ್ತಾ ಇದ್ದಾರೆ. ರೀಲ್ಸ್ ಮಾಡೋಣ ಜೊತೆಲಿ ಅಂತ ಅದಕ್ಕೆ ಅವ್ರು ಒಪ್ಪಲಿಲ್ಲ. ಸೊ ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಕಾಡಿಸಿ ಬೇಡಿಸಿ ಕಾಲೆಲ್ಲ ಹಿಡಿಸ್ಕೊಂಡು ಅವ್ರು ಹೇಳಿದ ಕೆಲಸ ಎಲ್ಲ ಮಾಡಿಸ್ಕೊಂಡು ಕೊನೆಗೂ ಬರಲಿಲ್ಲ. ಅದೊಂದು ಸ್ವಲ್ಪ ಹರ್ಟ್ ಆಯಿತು ನನಗೆ. ಆಮೇಲೆ ಇಬ್ರು ಸಾರಿ ಕೇಳಿದ್ವಿ. ಮಾಡಕ್ ಬಂದೆ ನೋಡು ನಿನ್ ಬುದ್ಧಿ ಎಷ್ಟು ಅಂತ. ಅದೇ ನಾನು ಮಾಡೋ ತಪ್ಪು. ಚೆಮ್ಮ ಕೊನೆಗೂ ಒಳ್ಸೇ ಬಿಟ್ಟಲ್ಲ ನನ್ನ. ಮತ್ತೆ ನಿಜ ಒಬ್ರಿಗೆ ತಾಳ್ಮೆ ಇರ್ತಿ ಎಷ್ಟು ತನಕ ಇದು ಮಾಡೋದು ಹೇಳು. ಅವಾಗಿಂದ ಕಾಡು ಇಡ್ತಿದ್ದೆ ಸುಮ್ಮನೆ. ನಾನಿನ್ ಎಷ್ಟು ನಿಜ ನಂಗೆ ಒಡನೆ ಬಂತು ಗೊತ್ತಾ. 1 ಗಂಟೆ ಖಾಲಿ ಬೀಳೋವಷ್ಟು ಸತಾಯಿಸಿದ್ಯಾ, ಆದ್ರೂ ಮಾಡಕ್ ಬರ್ಲಿಲ್ವಲ್ಲ. ನೋಡಿ ಫ್ರೆಂಡ್ಸ್, ಈ ತರ ಕಣ್ಣನ್ನ ನೋಡಿ ಹೆಂಗ್ ರೆಡ್ ಆಯ್ತು. ನಂಗೆ ನಿಜ ಜೋರಗಳು ಬಂತು. ನಿಂಗಿರ್ಬೇಕು ಹಚ್ಚಿರೋದು ನಂಗೆ. ನಿಜ ನಂಗೆ ಒಡನೆ ಬಂತು ಗೊತ್ತಾ. ಸೊರಗಿ ಅಷ್ಟೇ ತಂಗ ಕಾಡಿ ಕಾಡಿ ಕೊನೆಗೂ ಒಂದಕ್ಕೂ ಬರ್ಲಿಲ್ವಲ್ಲ. ನನ್ನ ಗಂಡನೇ ನಂಗೆ ಸಪೋರ್ಟ್ ಮಾಡ್ತಿಲ್ಲ, ಇನ್ಯಾರ ಪಕ್ಕದ ಮನೆ ಅಕ್ಕನ ಕರ್ಕೊಂಡು ಮಾಡೋದಂತ. ಉಕ್ಕಣಮ್ಮ ಕಣ್ಣೀರಸಿದ್ದು ನೀನೇ. ಇಲ್ಲಪ್ಪ ನಾನು ಹೆಂಗ್ ನೋವು ಮಾಡ್ತಾರೆ ನೋಡವ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಭಾನುವಾರ ಅಂತೇಳಿ ಇವಾಗ ಎದ್ದಿದ್ದೀವಿ. ಹೋಗಿ ಟೈಮ್ ಬಂದು 9 ಗಂಟೆ. ಇಡ್ಲಿಗೆ ನೆನೆಸಿಟ್ಟು ಮಲಗಿದ್ದೆ. ಸೊ ನೋಡೋಣ ಹೆಂಗಾಗಿದೆ ಅಂತ.
ಹೆಂಗಸರು ಏನೇ ತಿಂಡಿ ಮಾಡಲಿ ಅರ್ಧೋಗಿರೋದು ಮಾತ್ರ ನಾವೇ ಹಾಕ್ಕೊಳ್ಳೋದು. ದೋಸೆ ಆಗಿರಲಿ, ರೊಟ್ಟಿ ಆಗಿರಲಿ, ಇಡ್ಲಿ ಆಗಿರಲಿ, ಕಿತ್ತೋಗಿರೋದೆಲ್ಲ ನಾವೇ ಹಾಕ್ಕೊಂಡು ತಿಂತೀವಿ. ಅಂದರೆ ಇವತ್ತು ಸಿಕ್ಕಾಪಟ್ಟೆ ಸಾಫ್ಟಾಗಿ ಬಂದಿತ್ತು, ಫ್ಲಫಿಯಾಗಿ ಸಾಫ್ಟಾಗಿದೆ. ಸಾಫ್ಟಾಗಿ ಫ್ರೆಂಡ್ಸ್ ತೆಗಿಯೋಕ್ಕೆ ಬರ್ತಿಲ್ಲ, ಅಷ್ಟು ಸಾಫ್ಟಾಗಿ ಬಂದಿತ್ತು. ಸೊ ಹಾಗಾಗಿ ಒಂದೆರಡು ಈ ಥರ ಕಿತ್ತೋಗ್ಬಿಟ್ಟಿದ್ದು, ಪರವಾಗಿಲ್ಲ ಚೆನ್ನಾಗಿ ಬೆಂದು ಸಾಫ್ಟಾಗಿದ್ರೆ ತಿನ್ಬೋದಲ್ಲ ಅಂತ ಹೇಳ್ಬಿಟ್ಟು ನಾನೇ ಹಾಕ್ಕೊಂಡಿದ್ದೆ. ಎಲ್ಲ ಹೆಣ್ಮಕ್ಳು ಹಿಂಗೆ ಮಾಡೋದು, ನಾನೊಬ್ಳು ಅಂತ ಅಲ್ಲ. ಒಂದೂವರೆಗೆ ತಿಂಡಿ ತಿಂತಾ ಇದೀಯಾ, ಊಟ ಟೈಮಲ್ಲಿ ತಿಂಡಿ ತಿಂತಾ ಇದ್ದೀರಾ. ಎಷ್ಟತಿ ಎಬ್ರಿಸೋದು ಅಪ್ಪ ಚಿನ್ನಮ್ಮ ದೇವ್ರು ಎಬ್ರಿಸಲ್ವೇನವ ಪಪ್ಪನ ಎಬ್ರಿಸಿನ್ ತಾನೆ. ಏನ್ ಡವ್ ಮಾಡ್ತಾರೆ ನೋಡು ಅಪ್ಪ. ಕರ್ದಿದ್ದಕ್ಕೆ ಏನಂತ ಗೊತ್ತಾ, ನಾನು ನಿನಗೋಸ್ಕರನೇ ಪಾತ್ರೆ ಬೆಳಗೋವರೆಗೂ ತಿನ್ನೋದು ಬೇಡ ಅಂತ ನಾನು ಹಂಗೆ ಸುಮ್ಮನಿದ್ದೆ ಗೊತ್ತಾ. ಪಾತ್ರೆ ಬೆಳಗಿ ಕಸ ಹೊಡೆದು ನಾನು 11:30 ತಿಂಡಿಗೆ ಕರೆದ್ರೆ ನೀನು ತಿನ್ನೋ ನಂಗೆ ಬೇಡ ಅಂತ ಎಷ್ಟು ಉರಿತು ಗೊತ್ತಾ ನನಗೆ. ಬಿಡ್ತಾರೆ ನಿನಗೆ, ನಿಜ ಹೇಳಿರಿ ಹಿಂಗೆ. ಸುಮ್ಮನೆ ಎಷ್ಟು ಅಯ್ಯೋ ಅನಿಸ್ತು ನೋಡಿ. ಇವತ್ತು ರೀಲ್ಸ್ ಮಾಡೋಕೆ ಬರಬೇಕು ಗೊತ್ತಾ. ಹಾಂ ಹಾಂ ಏನವ ನೋಡು ಮತ್ತೆ ಇಷ್ಟ ನಂಗಾರೆ. ಹಾಂ ಡವ್ ಮಾಡ್ತಾನೆ ನನ್ನ ಗಂಡ. ತಂಗ್ಳು ಟೀ ಮಿಕ್ಕಿತ್ತು, ಅದನ್ನೇ ಬಿಸಿ ಮಾಡ್ಕೊತಿದ್ದೀನಿ. ಹಿಂಗೆ ಟೀನ ಬಿಸಿ ಮಾಡ್ಕೊಂಡು ಕುಡಿಬಾರ್ದಂತೆ, ಫುಡ್ ಪಾಯ್ಸನ್ ಆಗುತ್ತಂತೆ. ಅಯ್ಯೋ ಇರಲಿ, ನಮಗೆ ಆ ಪಾಯ್ಸನ್ನು ತಟ್ಟಲ್ಲ. ಟೀ ಬೇಕಾ? ಕಾಫಿ ಇಕ್ಕಕ್ಕೆ ಹಾಲಿಲ್ಲ ಕಣಪ್ಪ. ತಂದಿಡೋಕ್ಕಾಗಲ್ಲ. ಈಗ 1:30 ಎಲ್ಲ ಈ ಕಡೆ ಪಕ್ಕದ ಅಂಗಡಿ ಕ್ಲೋಸ್ ಆಗಿರುತ್ತೆ, ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆಲ್ಲ ಹೋಗಿ ಮಾಡಿಕೊಟ್ಟಿರೋದಕ್ಕೆ ನೀನು ನನಗೊಂದು 5 ಪೈಸದ ಬೆಲೆ ಕೊಡಲ್ಲ. ಅಪ್ಪ ಮಗ ಅಯ್ಯೋ ಅಯ್ಯೋ ಅಯ್ಯೋ, 2 ದೇಹ 1 ಜೀವ, ಹೆಂಗೆ ತಿಂತಿದ್ದವ. ತಿನ್ನಲ್ಲ, ಆಗಲೇ ಅರ್ಧ ತಿಂದು ಹಂಗೆ ಬಿಟ್ಟಿದ್ದೆ. ಅದು ಟವಲ್ ಮುಚ್ಚಿಟ್ಟಿದ್ದಾನೆ ನನ್ನ ಮಗುಗೆ. ಅದೊಂದು ಒಳ್ಳೆ ಬುದ್ಧಿ, ಏನಾರಾಗಲಿ ಮುಚ್ಚಿಟ್ಕೊಂಡು ತಿನ್ನುತ್ತೆ ಗಂಡಯ್ಯ. ಆ ಥರ ಅಲ್ಲ ಕಡಲೆ. ನಾನು ಹೇಳಿದ್ದು ಗೌರಕ್ಕೆ ಯಾವಾಗಲೂ ಬೈಯೋದು, ಎಲ್ಲ ಆರೋಡ್ಕೊಂಡು ನೋಡಿ ಬೀಳುತ್ತೆ ಚಿಯಮ್ಮ, ಬೀಳುತ್ತೆ ಯಾವಾಗಲೂ ಆರೋಡ್ಕೊಂಡು ಎಲ್ಲವನ್ನೂ ಇಟ್ಟಿರ್ತೀಯ, ನಣ್ಪಣ್ಣು ಮುತ್ತುತ್ತವೆ, ಹಂಗೆಲ್ಲ ಇಡಬಾರ್ದು ಅಂತ ಬೈಯೋದು. ಆ ಬುದ್ಧಿ ಕಲ್ತಿದ್ದೆ. ಎಷ್ಟು ಚೆನ್ನಾಗಿ ಮುಚ್ಚಿಟ್ಟು ಗೊತ್ತಾ, ಏನು ಸಿಕ್ಕಿಲ್ಲ ಅಂತ ಟವಲ್ ಮುಚ್ಚಿಟ್ಟಿದ್ದಾನೆ. ಈಗೇನ ಹೇಳ್ದೆ, ಎಲ್ಲರಿಗೂ ಕೊಡ್ಬೇಕಾಗತ್ತೆ ಅಂತ ಮುಚ್ಕೊಂಡು ತಿಂತಾಳೆ ನನ್ನ ಹೆಂಡ್ತಿ ಅಂತ. ಸೆಕೆಂಡಿಗೆ ಚೇಂಜ್ ಆಗ್ತೀಯಲ್ಲ ಮರೆಯ. ಯಾರ ಗೊತ್ತಿಲ್ಲಪ್ಪ ನಂಗೆ. ಅಂಥವು ನಮ್ಮನೆ ವಿಷಯ ಆದರೆ ಸಾಕು, ನನ್ನ ಗಂಡ ಎದ್ದೆ ಕೂತಿರ್ತಾನೆ ಫ್ರೆಂಡ್ಸ್. ಅದೇ ಅವ್ರ ಅಪ್ಪನ ಮನೆದು ಅವ್ರ ಮನೆದು ಒಂಚೂರು 8 ಅಣಿ ರಾಗಿ ಕಾಳನ್ನಷ್ಟು ಬಿಟ್ಕೊಡಲ್ಲ. ಅದೇ ನಮ್ಮ ಅಪ್ಪ ಮನೇದು ಏನಾರ ಒಂಚೂರು ಕೇಳಿಸ್ತೈತೆ ಅಂದರೆ ಬೈಯಕ್ಕೆ ಸ್ಟಾರ್ಟ್. ಈಗ ರೀಸನ್ ಕೇಳತ್ಲಾಗಿ ತೊಳಿಯೋಕ್ಕೆ ಭಾನುವಾರ ಅಲ್ವಾ, ಹಿಂಗುವೆ ಅಲ್ವಾ. ನನ್ಗೆ ನಮ್ಮ ಅಪ್ಪ ನಮ್ಮಮ್ಮ ನೋಡಿರಿ ನಮ್ಮ ಮೊಳೆ ಮೈ ಅನ್ಕೊಂಡಾರೆ. ಚಮ್ಮ ಮದುವೆ ಆಗೋ ತನಕ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಿರ್ತೀರ. ಮದುವೆ ಆದಮೇಲೆ ನಮ್ಮ ಅಪ್ಪ ಬೇಡ ಸಾಕು. ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತಪ್ಪ. ಸಂಬಂಧ ಅಂದಮೇಲೆ ಸಂಬಂಧಿಕರು ಯಾರು ಚೆನ್ನಾಗಿ ನೆಟ್ಟಗಿರ್ತಾರೆ, ಒಂದು ಮಾತು ಬರುತ್ತೆ ಹೋಗುತ್ತೆ. ಅದನ್ನು ಒಟ್ಟಿಗೆ ಹಾಕೊಂಡು ರಿಲೇಷನ್ ಥರ ಇರಬೇಕು. ಅವಳು ಫೋನ್ ಮಾಡಿದ್ಲಾ ಬಾ ಅಂತ, ಅದಕ್ಕೆ ಇವನು ಅದೇ ನಮ್ಮ ಮನೇಲಿ ಕೇಳ್ತೀನಿ ಇರು ಒಂದು ಇದಕ್ಕೆ ಅಮ್ಮ ಏನಂತ ನೋಡ್ತೀನಿ. ಬೇಡ ಅಂದರೆ ಅಂತೀಯನ್ ಲೋಫರ್ ಮಧ್ಯದಲ್ಲಿ ಬೇಡ ಅಂದರೆ ಅಂತ. ಓ ಹೌದಾ, ಕೇಳಿಸ್ಲಿಲ್ಲ. ಚೆನ್ನಾಯ್ತಾ? ಇಂಥವೆಲ್ಲ ಕೇಳಿಸಲ್ಲ, ಬೇರೆದೆಲ್ಲ ಕೇಳಿಸುತ್ತೆ, ಇವೆಲ್ಲ ಕೇಳಿಸಲ್ಲ. ಫಸ್ಟ್ ಟೈಮ್ ನನ್ನ ಗಂಡ ಇಡ್ಲಿ ಚೆನ್ನಾಗಿದ್ದಾವೆ ಅಂತ ಹೇಳ್ಯಾರೆ. ಹಾಂ ಈಗಿನ ಬಾಯಿಗಿಟ್ರೆ ಕಳ್ತೀವಿ ಅಷ್ಟು ಚೆನ್ನಾಗಿದ್ದಾವೆ ಅಂದಲ್ಲವಾ. ವಿಡಿಯೋ ಆನ್ ಮಾಡ್ತಿದ್ದಂಗೆ ಹಿಂಗೆ ಗಂಡ ಇದು ಮೋಸ ಗಂಡ. ಮೋಸ ಮಾಡಿ ನಿಮ್ಮ ತಲೆ ಕಟ್ಟಿದ್ದು ಇನ್ನೇನು ನಾ ಇದ್ರೆ ಮೋಸ ಮಾಡಿದ್ನಿ ಅಂತ ಚೇಮ ಇಲ್ಲಡಿಲಿ. ನಾನು ಹುಡಿಕೊಂಬಂದಿದ್ದ, ನೀನು ಹುಡಿಕೊಂಬಂದಿದ್ದ. ನಮಗೆ ಲೂಸಾ ನಿನ್ನ ಹುಡಿಕೊಂಬರಕ್ಕೆ? ಸುಂದರಾಂಗ ಸಿಗದೇ ಇಲ್ಲ ಪ್ರಪಂಚದ ಮೇಲೆ ಯಾರು. ಮೆಂಟ್ಲು
ಮೆಂಟ್ಲು ಅಂತೀರಾ, ಡ್ರಮ್ಮು ಅಂತೀರಾ ಮರೆಯ ಅಂತೀರ, ಬಿಳ ಕೂದಲಾಗಿರೋದು ಕಜ್ಜಿ ಅಂತೀಯಾ. 7 ವರ್ಷದಿಂದ ಹಿಂದಿನ ತಿರುಗ್ತಾ ಇದ್ದೆ. ಮತ್ತು ಹಂಗಂತ ಇವಾಗ ಆ ತಪ್ಪು ಮಾಡಿರೋದಕ್ಕೆ ಶಿಕ್ಷಣ ಅನುಭವಿಸ್ಬೇಕು ಲೈಫ್ ಲಾಂಗು. ತಣ್ಣೀರು ಬೇಡಮ್ಮ, ರಾತ್ರಿ ಕೆಮ್ತಾ ಇದ್ದಲ್ಲಮ್ಮ ಅಮ್ಮ. ನೋ ನೋ ನೋ, ಹೊಡೆದಾಕ್ಬಿಡ್ತೀನಿ ನನಗೆ. ಇನ್ನೊಂದು ಹಾಕನೇನವ, ಒಂದೇ ಒಂದು ಕಡುಬು ಥರ ಇದಾವಲ್ವಾ. ರೀ ಟೀ ಒಂಚೂರು ಕುಡೀರಿ. ತಡಿಯವ, ನನ್ನ ಪಪ್ಪನೇನು ಕೇಳ್ತೀವಿ ಚಮ್ಮ. ಹಾಂ ಹಾಂ ಹೌದು, ತೆಗಿತಾರೆ ಮಗನೆ, ಸುಸ್ತಾದಾಗ ತೆಗಿತಾನೆ. ಅವು ಇಷ್ಟು ಅವರ್ ಅಂತ ಇರುತ್ತಲ್ಲ, ಕುಣ್ದು ಊಟ ಮಾಡಿ ಸ್ನಾನ ಮಾಡಿ ತಗೊಂಡೋಗೋದು ತಲೆ ಮೇಲೆ. ನೀನು ಮಗಿನ ಕೇಳ್ದಂಗೆ ಕೇಳ್ತೀಯ ಕ್ವಶನ್. ತಡೆಯವ, ಪಪ್ಪನ ಏನೋ ಕ್ವಶನ್ ಕೇಳ್ತೀನಿ. ತಿನ್ನಲ್ಲ ಮಗನೆ, ಯಾರೋ ಬೇರೆ ಹಿಂಗೆಲ್ಲ ಚಾಟಿ ಹೊಡ್ಕೊತಾರಲ್ಲ ಅವ್ರು ಬೀಳ್ತಾರೆ. ನೀನು ಅಲ್ಲಿ ನೋಡಿ ಹೇಳ್ತಿದ್ಯಾ. ಗಂಡಯ್ಯ, ನಿಂಗೆ ಸರ್ಪ್ರೈಸ್ ಕೊಟ್ರೆ ಏನವ, ಏನು ಕೊಟ್ರೆ ಸರ್ಪ್ರೈಸ್ ಆಗ್ತೀಯಾ? ದುಡ್ಡು ಕಾಸ್ಟ್ ಇದೆಲ್ಲ ಎಲ್ಲ. ನಿಂಗೆ ಏನು ಕೊಟ್ರೆ ನೀನು ಸರ್ಪ್ರೈಸ್ ಆಗ್ತೀಯಾ? ಡೈವರ್ಸ್ ಕೊಟ್ರೆ ಅಂತ ದೇವ್ರೇ ಹೇಳ್ಬಿಡ, ಮತ್ತೆ ಹೇಳಿದ್ದೀನಿ. ಏನು ಕೊಟ್ರೆ ಸರ್ಪ್ರೈಸ್ ಆಗ್ತೀಯ? ಸರ್ಪ್ರೈಸ್ ಗಿಫ್ಟು. ಇನ್ನೊಂದು ಮದ್ವೆಯಾ? ನಿನ್ನ ಮತ್ತೆ ಹಂಗಲ್ಲ ಕಣವ, ನಿಂಗೆ ಏನಾರು ಸರ್ಪ್ರೈಸಾಗಿ ನಾನು ಏನಾರು ಕೊಡ್ಬೇಕು. ಚಿಕ್ಕದೇ ಅಪ್ಪ, ನೀನು 50,000 ಕೇಳಂಗಿಲ್ಲ. ಚಿಕ್ಕದು ಏನಾರು ಗಿಫ್ಟ್ ಕೊಟ್ರೆ, ನೀನು ಏನು ಕೊಟ್ರೆ ಸರ್ಪ್ರೈಸ್ ಆಗ್ತೀಯ? ಡೈವರ್ಸು. ಆಗಾಗ್ಲೇ ಪುರಿ ಕೊಡ್ತಾರೇನಪ್ಪ? ಸುಮ್ಮ ವೇಸ್ಟ್ ಮಾಡ್ತಾನೆ. ನಮ್ಮಪ್ಪ ಆಗ್ಲಿ ನಿಮ್ಮಪ್ಪ ಆಗ್ಲಿ ನೀನಾಗ್ಲಿ ಅದು ಸುಮ್ಮನೆ ಪುರಿ ವೇಸ್ಟ್ ಮಾಡ್ತಾನೆ ತಿನ್ನಲ್ಲ. ಅವ್ರ ಅಪ್ಪ ತಂದಿರೋ ವೇಸ್ಟ್ ಆಗುತ್ತೆ, ಹೋಗೋ ನಿಮ್ಮಪ್ಪ ತಂದಿದ್ದಲ್ಲ ಅಂತ ಹೇಳ್ತಿದ್ದೀನಿ ತಾನೆ. ಒಟ್ಟಿಗೆ ಮಗ ಆಟ ಆಡೋದೇ ಮುಖ್ಯ ನಿಂಗೆ, ಪುರಿ ಮುಖ್ಯ ಅಲ್ಲ. ನೀನು ಮುಖ್ಯ ಅಲ್ಲ, ಪುರಿ ಮುಖ್ಯ ಅಲ್ಲ. ಮತ್ತೆ ಯಾರು ಮುಖ್ಯ? ಖುಷಿ ಪಡ್ತಾನೆ ಈ ತಲೆ ಬೋಳ್ ಸಾರ ಖುಷಿ ಪಡಿಸ್ಬೇಕು ನೀನು. ಏನ ಇನ್ನೊಂದ್ಸತಿ ಹೇಳ. ಖುಷಿ ಪಡ್ತಾನೆ ಈ ತಲೆ ಕಟ್ ಮಾಡಿ ಖುಷಿ ಪಡ್ಸಕ್ಕೂ ನಾವು ರೆಡಿ. ಏನೇನೋ ಒಟ್ಟಿಗೆ ಅವ್ನು ಖುಷಿ ಮುಖ್ಯ. ನಿನಗೆ ನಾ ಮುಖ್ಯನಾ ಮಗ ಮುಖ್ಯನಾ? ಮಗ ಹೆಂಡತಿ ಬಂದ್ಮೇಲೆ ಚೇಂಜ್ ಆಗ್ತಾನೆ, ಆದರೆ ನಾನು ಲೈಫ್ ಲಾಂಗ್ ನಿನ್ನ ಜೊತೆ ಇರೋದು. ನೀನು ಚೇಂಜ್ ಮಾಡಿರ್ತೀನಲ್ಲ. ನಾನು ಸಿಕ್ಕಿರೋದೇ ಹೆಚ್ಚು. ಅಯ್ಯೋ ನಿನ್ನಂತ ಸಿಗ್ತಾನೆ. ಕರೆಕ್ಟಾಗಿ ಹೇಳು, ಸ್ಪಷ್ಟವಾಗಿ ಹೇಳು. ಪಳೆ ಸಿಗ್ತಾವೆ ನಾವು. ಅದೇ ನಿಮ್ಮ ಮುಷ್ಣಿಗೆ ಹಳೆ ಪಳೆ ನೋಡ್ಕೋಬೇಕಷ್ಟೇ. ನಮ್ಮಂತ ಪ್ಯೂರ್ ನಿಮ್ಮ ಅಪ್ಪನೇ ಹುಡ್ಕೋಕ್ಕಾಗಲ್ಲ. ಹಾಂ, ಅವ್ರಿಗೂ 2-3 ಮಕ್ಕಳಾಗಿ ಅವರು ಲೈಫಲ್ಲಿ ಸೆಟ್ಲಾಗಿರ್ತಾರೆ. ನೀವು ಬರ್ತಾರೆ ಅಂಕಲ್ ಇದೆಯಾ ಹಂಗಂತಾರೆ ಮಗನೇ. ಪಪ್ಪ ಎಷ್ಟೊಂದು ಮಾಡ್ತಾರೆ ನಿಂಗೋಸ್ಕರ, ಹಿಂಗೆಲ್ಲ ಮಾತಾಡ್ತಾರಾ? ಮಾಡ್ತೀನಿ ರೀ. ನಮ್ಮ ಅಂದ್ರು ಏನು ಕೊಡ್ಸಕೋದು, ಅಪ್ಪ ಅಂದ್ರೆ ಏನು ಕೊಡ್ಸಕೋದು. ಭಿಕ್ಷೆ ಎತ್ಕೊಂಡು ತಿನ್ಬೇಕು ರೋಡಾಗಿ. ಹೆಂಗೆ ಮಾಡ್ತೀನಿ ಮಕ್ಕಳು. ಎತ್ತಿಸ್ತೀನಿ ಭಿಕ್ಷೆ ಎತ್ತಿಸ್ತೀನಿ ತಡಿ. ಸಿಗ್ನಲ್ ಕೊಡ್ರಪ್ಪ ತಿನ್ನಕ್ಕೆ, 1 ರೂಪಾಯಿ ಕೊಡ್ರಪ್ಪ ಅನ್ಬೇಕು. ಹಿಂಗೆಲ್ಲ ಬೈತಾರೆ ನಮ್ಮ. ನಾಳಿಂದ ಸ್ಕೂಲ್ ಫೀಸ್ನು ಕಟ್ಟಾಕೊಳ್ತಾರೆ. ಭಿಕ್ಷೆ ಆಯ್ತು ಕಟ್ಕ, ಭಿಕ್ಷೆ ಎತ್ತ ಬಿಡ್ತೀನಿ ರೋಡಲ್ಲಿ. ಇನ್ನು ಅಪ್ಪ ಮಗಂದು ದೊಡ್ಡ ಯುದ್ಧನೇ ನಡೀತಾ ಇತ್ತು. ಫಸ್ಟ್ ಟೈಮ್ ಪುನಿ ನಮ್ಮ ಮನೆಯವರು ಅಂದರೆ ನಮ್ಮ ಯಜಮಾನರು ಪುನರ್ಭೂಮಿಯಲ್ಲಿ ಕೈ ಮಾಡಿರೋದು. ಅವರು ಇವತ್ತಿನವ್ರಿಗೂ ಒಂದೇ ಒಂದು ದಿನನೂ ಜೋರಾಗಿ ಗದಲಿಸಿಲ್ಲ, ಜೋರಾಗಿ ಬೈದಿಲ್ಲ ಫ್ರೆಂಡ್ಸ್. ಆದರೆ ಇವತ್ತು ಮಿತಿ ಮೀರಿ ಆಡ್ಬಿಟ್ಟ ಪುನರ್ವು, ಓವರಾಗಿ ಆಡ್ಬಿಟ್ಟ. ಅದಕ್ಕೆ ಅವ್ರಿಗೆ ತಡೆಯೋಕ್ಕಾಗಲಿಲ್ಲ. ಯಾಕೆಂದರೆ ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡ್ತೀವೋ ಅಷ್ಟೇ ಅಂಕೆ ಆದ್ಮೇಲೆ ಇಡಬೇಕು, ಇಲ್ಲಾಂದರೆ ಕೈಗೆ ಸಿಗಲ್ಲ.
ಪುನರ್ ಬಂಗೆಲ್ಲ ಮಾತಾಡ್ತಾರಾ? ಪಪ್ಪ ನಿಂಗೆಲ್ಲ ಏನೆಲ್ಲ ಮಾಡಿಲ್ಲ, ಯಾಕೆ ಹಿಂಗೆ ಮಾತಾಡ್ತಿರೋದು? ಓಕೆ ಹಚ್ಚಿಕೋಕೆ ಕಿಸಿ ಅದಲ್ಲ, ಹಚ್ಚಿಕೋಕೆ ಅವನ್ನ ಕದಾಕೆ ಹೇಳೋಷ್ಟು ಕದಾಕು ಹೋಗ್. ನೋಡಿ ಬೆಲ್ಟಾ ಪುನಃ ಸುಮ್ಮನೆ ಇರು ಪುನಃ. ಆ ಕಚ್ಚಿಕ್ ಮುಗ್ ಬಂದು ಲೈಟ್ ಆಫ್ ಬಿತ್ಕಂತ ಬರ ಹೋಗಿ ಬರ, ಆಚೆಗೆ ಹೋಗಿ ಬರ. ನನ್ನ ಗಂಡ ಹೇಳ್ತೀಯಾರೆ ಪುನರ್ ಬಾ, ಆಚೆ ಹೋಗಿ ಬಾ. ಸಾರಿ ಕೇಳು, ಇಲ್ಲಾಂದ್ರೆ ಆಚೆ ಹೋಗು. ಮತ್ತೆ ಇನ್ನು ನಮ್ಮನೆ ಒಳಗೆ ಇತ್ಕೊಂಡು ನಮ್ಮ ಮಗ ಆಗಿ ನೀನು ನಮಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಇನ್ನೇನಕ್ಕೆ? ಮತ್ತೆ ದೊಡ್ಡದಾದ್ರೆ ನೀನು ಸಾಕ್ತಿರೋದು ಯಾರು? ಹಗ್ಲು ರಾತ್ರಿ ಡ್ರೈವಿಂಗ್ ಮಾಡಿ ಸಾಕ್ತಿರೋದು ಯಾರು? ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಅಂದಂಗೆ ಅವನ್ರೆ ಮಕ್ಳು ಏನು ಮಾಡ್ತವೆ ಅಂತ ಗೊತ್ತಾಗಲ್ಲ. ಅವ್ರಿಗೆ ಮಕ್ಳಲ್ವಾ, ಮಕ್ಳಿಗೆ ಏನು ಗೊತ್ತಾಗುತ್ತೆ ಅಲ್ವಾ? ಅದನ್ನೆಲ್ಲ ನಾವು ಒಳ್ಳೇದು ಕೆಟ್ಟದ್ದು ನಾವು ಹೇಳ್ಕೊಡ್ಬೇಕು. ಕೆಲವೊಂದ್ಸಲ ದಂಡಿಸೋದು ಬೇಕು, ಅಥವಾ ಕೆಲವೊಂದ್ಸಲ ಮುದ್ದು ಮಾಡಲು ಬೇಕು, ಕೆಲವೊಂದ್ಸಲ ನಮ್ಮ ಮಕ್ಕಳನ್ನ ನಾವು ಪರವಹಿಸ್ಕೊಳ್ಳಬೇಕು. ಎಲ್ಲದನ್ನು ಮಾಡಿದ್ರೇ ಮಕ್ಕಳು ಒಳ್ಳೆ ಬುದ್ಧಿ ಕಲಿಯೋದು. ಅವ್ನು ತುಂಬ ಇವತ್ತು ಆ್ಯಟಿಟ್ಯೂಡ್ ತೋರಿಸ್ಬಿಟ್ಟ ಫ್ರೆಂಡ್ಸ್. ಏನು ಮಾಡಲ್ಲ ನಮ್ಮ ಪಪ್ಪ ಫಸ್ಟಿಂದನೂ ಅವ್ರು ಯಾವತ್ತೂ ಹೊಡೆದಿಲ್ವಲ್ಲ, ಬೈದಿಲ್ವಲ್ಲ, ಹಾಗಾಗಿ ನನಗೆ ಗೆದ್ರುತಾನೆ, ಅವ್ರ ಪಪ್ಪಗೆ ಎದುರ್ತಾ ಇರಲಿಲ್ಲ. ಫಸ್ಟ್ ಟೈಮ್ ಹೊಡೆದ್ಬಿಟ್ರು, ಆಗ ಸುಮ್ಮನೆ ಅಂದರೆ ಅವನಿಗೆ ಏಟ್ ಆಗಲಿಲ್ಲ, ಅವನು ಅರ್ಟ್ ಆಗಲಿಲ್ಲ. ಸರಿ ಆಯಿತು, ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ ಆಚೆ. ಮನೆ ಬಿಟ್ಟು ಹೋಗ್ತಾನೆ ಅಂತ ನಾನು 4 ಕೊಟ್ಟೆ ಫ್ರೆಂಡ್ಸ್. ಆ ಥರ ಮಾತುಗಳನ್ನ ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ಆಡಬಾರ್ದು. ಏನೇ ಆಗಲಿ ಇದ್ದು ಜಯಿಸ್ಬೇಕು. ಫಸ್ಟಿಂದನೇ ಚಿಕ್ಕ ಬಾಯಿ, ಅವ್ನಿಗೆ ಗೊತ್ತಾಗಲ್ಲ ಮನೆ ಬಿಟ್ಟು ಹೋಗೋದು ಹೆಂಗೆ ಏನು ಅಂತ. ಆದರೆ ಆ ಮಾತು ಬಂತಲ್ಲ ಅಂತ ನಾನು ಸಿಟ್ಟಿಗೆ ಕೋಪದಲ್ಲಿ ಸರಿಯಾಗಿ ಆಮೇಲೆ ಇನ್ನೊಂದ್ಸಲಿ ಮಾಡಲ್ಲಮ್ಮ ಆ ಥರ ತಪ್ಪು ಮಾಡಲ್ಲಮ್ಮ ಅಂತ ಹೇಳ್ಬಿಟ್ಟು ಸಾರಿ ಕೇಳ್ತು. ಆಮೇಲೆ ಅವ್ನು ಹೆಂಗೆ ಅಂದರೆ ಒಂದ್ಸಲ ಹತ್ರ ಫುಲ್ಲು ಸಂಜೆವರೆಗೂ ದುಕ್ಲಿಸ್ತಾನೆ ಇರ್ತಾನೆ, ಅದು ಮರೆಯೋವರೆಗೂ. ಅವ್ನು ನಾರ್ಮಲ್ ಸ್ಟೇಜಿಗೆ ಬರೋವರೆಗೂ ದುಕ್ಲಿಸ್ತಾನೆ ಇರ್ತಾನೆ. ಮಕ್ಕಳು ಯಾರೇ ಆಗಲಿ ಅತಿ ಮುದ್ದು ಮಾಡಬಾರ್ದು. ನಾವು ಕೂಡ ಅತಿ ಮುದ್ದು ಮಾಡಲ್ಲ ಫ್ರೆಂಡ್ಸ್. ಎಷ್ಟು ಇದು ಮಾಡಬೇಕು ಅಷ್ಟನ್ನೇ ಅವ್ನು ಲಿಮಿಟಲ್ಲಿ ಇರ್ತಾನೆ ಎಲ್ಲದಕ್ಕೂ. ಇವತ್ತೊಂದು ಸ್ವಲ್ಪ ಜಾಸ್ತಿ ಆಡ್ದಂತ ಬಿತ್ತು ಬತಾಸ್ ಅಷ್ಟೇ. ಇನ್ನು ಅವರಿಬ್ಬರು ಮಲಗಿದ್ದಾರೆ, ಅಪ್ಪ ಮಗ. ನಾನು ಹೊಟ್ಟೆ ಹಸಿತಿತ್ತು ಫ್ರೆಂಡ್ಸ್, ಬೆಳಗ್ಗೆ ಇಡ್ಲಿ ತಿಂದಿದ್ದು, ಅದು ಒಂದು ಫುಲ್ ತಟ್ಟೆ ಇಡ್ಲಿ ಮಾಡಿದ್ದು ನಾನು. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ, ನಾನು ಕ್ರಿಸ್ಪಿಯಾಗಿ. ಮತ್ತೆ ನನಗೆ ಯಾವತ್ತೇ ಆಗಲಿ ಕಡುಬಾಗಲಿ ಇಡ್ಲಿ ಆಗಲಿ ಈ ಥರ ಸುಟ್ಕೊಂಡು ತಿನ್ನೋಕೆ ನಂಗೆ ಸಖತ್ ಇಷ್ಟ. ಸೊ ಹಾಗಾಗಿ ಒಂದು ಕಡುಬು ಇತ್ತು, ಹಾಗಾಗಿ ಸುಟ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಅವ್ರ ಅಪ್ಪ ಮಗುಗೆ ಇನ್ನೆರಡಿದೆ, ಅಪ್ಪ ಮಗುಗೆ ಎತ್ತಿಟ್ಬಿಟ್ಟು ನಾನು ಸುಟ್ಕೊಂಡು ತಿಂತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್. ಯಾವಾಗಲಾದರೂ ನೀವು ಇಡ್ಲಿ ಅಥವಾ ಈ ಥರ ಕಡುಬು ಮಾಡಿದ್ರೆ ಪಕ್ಕ ಒಂದ್ಸಲ ಎಣ್ಣೆ ಹಾಕ್ಕೊಂಡು ಸುಟ್ಕೊಂಡು ತಿಂದು ನೋಡಿ, ಸಖತ್ತಾಗಿರುತ್ತೆ. ಆ ಥರ ಇಡ್ಲಿಗಿಂತನೂ ಈ ಥರ ಸುಟ್ಟು ಮಾಡೋ ಅಂಥ ಇಡ್ಲಿ ಅಂದರೆ ಸಖತ್ತಾಗಿರುತ್ತೆ, ಸೂಪರಾಗಿರುತ್ತೆ. ಮತ್ತು ಇನ್ನು ನಾನು ಯಾವಾಗಲೂ ಮಾಮೂಲಿ ಉದುರಿಸ್ಬಿಟ್ಟು ಮಾಡ್ತಾಯಿದ್ದೆ ಪಲ್ಯಗಳನ್ನ, ಇವತ್ತು ರುಬ್ಬಿ ಮಾಡಿದ್ದೀನಿ. ನನ್ನ ಹುಡುಗನ ಬೈದು ಮತ್ತೆ ಮಾತಾಡಿಸಿ ಮುನಿಸ್ಕೊಂಡು ಹೋಗಿದ್ದ ಫ್ರೆಂಡ್, ಮನೆಯಿಂದ ಆಚೆ ಹೋಗ್ತೀನಿ ಅಂತ. ನಮ್ಮ ಮನೆಯವ್ರು ಫಸ್ಟ್ ಟೈಮ್ ಹೊಡೆದಿರೋದು ನಮ್ಮ ಯಜಮಾನ್ರು. ಎಷ್ಟೊಂದು ಕೊಟ್ಟವ? 4 ಅಲ್ಲನವ? 4. ಇಂಗ್ಲೀಷ್ ಮೀಡಿಯಮಿಗೆ ಸೇರಿಸಿ ತಪ್ಪು ಮಾಡಿಬಿಟ್ಟು 4 ಅಂದರೆ ಎಷ್ಟು ಅಂತಾನೆ, 4 ಅಂದರೆ ಸುಮ್ಮನೆ ಆಗ್ತಾನೆ. ಆ ಥರ ನನ್ನ ಗಂಡ ಫಸ್ಟ್ ಟೈಮ್ ಪಾಪಚ್ಚಿ ಒದೆ ಕೊಟ್ಬಿಟ್ರು. ಅವನು ಅದೇ ತಿಂತಿರ್ಲಿಲ್ಲ, ಅವನು ಭಾರಿ ಓವರಾಗಿ ಮಾತಾಡ್ದ, ಅದಕ್ಕೆ 4 ಬಿಟ್ರು ಇವತ್ತು ಫಸ್ಟ್ ಟೈಮು. ಅದು ಏನು ಜೋರಾಗಲ್ಲ, ಜೋರಾಗೇನಪ್ಪ, ಜೋರಾಗಿ ಒದೆ ಕೊಟ್ಟ ಗಂಡ? ಹಾಂ, ಜೋರಾಗಿ ಒದೆ ಕೊಟ್ರು ಅಂತೆ. ರೀಲ್ಸ್ ಮಾಡೋಕ್ಕೆ ಬರ್ತೀನಿ ಅಂತ ನನ್ನ ಗಂಡ ಈಗ ಹೇಳ್ತಾರೆ. ಮಗ ಅಂದರೆ ಹೆವಿ ಲವ್ ಫ್ರೆಂಡ್ಸ್. ನಾನಮ್ಮ ಅಲ್ಲ, ಅವನಿಗೆ ಅವರೇ ಅಮ್ಮ. ಆದರೆ ಇವತ್ತು ಎಲ್ಲೋ ಒದೆ ಕೊಟ್ಟಿದ್ದಾರೆ ಅಷ್ಟೇ. ಅದು 5 ವರ್ಷಕ್ಕೆ ಖುಷಿ ಮಾಡ್ತಿರೋದು ನೋಡಿ. ಅಷ್ಟು ರಕ್ತ ಬರೋಂಗೆ ಹೊಡ್ತಿದ್ದ ಪುನರು ಚಾರ್ಜರಲ್ಲಿ, ಕೇಬಲಲ್ಲಿ ಜಾಸ್ತಿ ಬಂದಿತ್ತಾ? ಹೊಲ್ಗೆ ಹಾಕಿಸ್ಬೇಕು ಅಂತೆ ಡೌರಾಜ. ನನ್ನ ಗಂಡನೇ ಸರ್ ರೀಲ್ಸ್ ಮಾಡೋಕೆ ಬರ್ತೀನಿ ಅಂತ ನಾಡ್ಕೊಂಡು 1.5 ಗಂಟೆ ಕಾಡಿ ಬೇಡಿ ಕಾಲಿಗೆ ಬಿದ್ದು ತಲ್ಸುತ್ತೈತಂತೆ. ಡವು ಡವು ಬೆಳಗ್ಗೆ 1 ಅವರ್
ಒಂದೇ ಇರೋದು. ಕಡುಬು ಸುಟ್ಬಿಟ್ಟು ಕಾಫಿ ಪುಡಿ ಹಾಲು ತರ್ಬೇಕು ನಾವು ತರೋಗವ ಪ್ಲೀಸ್ ತರೋಗವ ಇದ್ರಲ್ಲೆಲ್ಲರೂ ಫ್ರೆಂಡ್ಸ್ ಎಷ್ಟು ಡವ್ ಮಾಡ್ತಾನೆ ನನ್ನ ಗಂಡ. ಇವತ್ತವರೆಗೂ ಇಷ್ಟು ದಿನ ಆಯ್ತು ಒಂದೇ ಒಂದು ದಿವಸ ಹಾಲು ತಂದೆ. ಎಲ್ಲರೂ ಅಪರೂಪ ಈ 2 ವರ್ಷಕ್ಕೆ 3 ಸತಿನೋ 2 ಸತಿನೋ ತಂದಿರ್ಬೋದು. ಅದು ಡ್ಯೂಟಿಯಿಂದ ಬರ್ತಾ ನಾನು ಹೇಳಿದ್ರೆ ಮಾತ್ರ ತಂದಿರೋದು. ಪ್ರತಿದಿನ ನಾನು ತರೋದು. ಒಂದು ಹಾಲು ತರಕ್ಕೂ ಹೋಗಲ್ಲ. ಇದೆಲ್ಲ ನಮ್ ಗೌರಕ್ಕ ಕಲ್ಸಿರೋದು. ಏನು ಕೆಲಸ ಮಾಡ್ದಂಗೆ ಎಲ್ಲ ಕಲ್ಸಿರೋದು ನಮ್ ಗೌರಕ್ಕ. ಬಾಯಿಗೆ ತುತ್ತಿಕ್ಕಿ ಸಾಕಿದ್ದಾರೆ. ಇವತ್ತು ಅಷ್ಟೇ. ಅದಕ್ಕೆ ಐ ಲವ್ ಯು ಐ ಲವ್ ಯು ಯಾರು ತಂದು ಕಾಪಿ ಮಾಡ್ತಾನೆ ನೋಡಿ. ಇವು ಮಾತ್ರ ಕ್ಯಾಮ್ರಾ ಆನ್ ಮಾಡಿದ್ರೆ ಈ ನಾಟಕ ಬರೀ ನಾಟಕ ತೋರ್ಸೋದಿಲ್ಲ, ಮುಖ ತೋರ್ಸೋದಿಲ್ಲ, ಹಿಂಗೆ ಒಂಥರ. ಅದಕ್ಕೆ ಹೇಳ ಐ ಲವ್ ಯು ಹೋಗ್ತೀನಿ. ಐ ಲವ್ ಯು ಹೆಂಡ್ತಿ. ನೀನೆ ಅಂದ್ರೆ ಹೆಂಡ್ತಿ ಅಂದ್ರೆ ಹೆಂಡ್ತಿ. ನನ್ನ ಮುದ್ದಿನ ಹೆಂಡ್ತಿ ಹೋಗ್ತೀನಿ. ಇಷ್ಟೇ ನಂಗಾರೆ ಅಚ್ಚಮ್ಮ. ಮತ್ತೆ ರೀಲ್ಸ್ ಮಾಡಕ್ ಬರ್ಲಿಲ್ವಲ್ಲವ? ಹಿಂಗೆ ಹೇಳಿ ಹೇಳಿ 2 ದಿನ ತೊಳ್ದ ನನ್ ಗಂಡ ಹತ್ಲಾಗಿ. ಹಾಲು ತರ್ಬೇಕು ಕಣವ. ಬರೀ ಹಂಗೆ ಸುಟ್ಕೊಡ್ತೀನಿ ತಗ, ಎಣ್ಣೆ ಹಾಕಿ ಸುಟ್ಕೊಡ್ತೀನಿ. ತಡಿ ತರ್ತೀನಿ. ನೀರ್ ತಗೊಂಡ್ ಕುಡಿಯಕ್ಕಾಗಲ್ವಾ? ಹೋಗ್ಲಿ ಹೇಳಿ. ಬರೀ ಹಿಂಗೆ ಡವ್ ಮಾಡಿ 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 ತೊಳಸ್ಕಡಲ್ಲ. ಇನ್ನೆಲ್ಲ ಮಾಡ್ತೀಯ. ಹೆಂಗ್ ಡವ್ ಮಾಡೋದು? ಬಿಸಿ ಬಿಸಿ ತಿನ್ನು. ಮೊಬೈಲ್ ಸ್ಟಾರ್ಟ್ ಆತಾ ಈಗ್ಲೇ? ಬೆಳಗ್ಗೆ ನೋಡ್ರೆ ಸಾಲ್ವಾ? ಪುನಃ ಚಾರ್ಜಿಗೆ ಹಾಕಿದ್ರೆ ಬಿಗ್ ಬಾಸ್ ಬರ್ಬೇಕಾದ್ರೆ ಕೊಡ್ತಾ ಇದ್ವಾ? ಈಗಲೇ ಬೇಕೆಲ್ಲವ ಒಂದೇ ಉಸಿರಿಗೆ. ಇಡ್ಲಿ ಇನ್ನು ಭಾನುವಾರ ಸಂಜೆ ಏನು ಮಾಡೋದು ಅತ್ಲಾಗಿ ಅಂತ ಹೇಳ್ಬಿಟ್ಟು ಮೊಟ್ಟೆ ಸಾಂಬಾರು ಮಾಡಿದೆ. ನಮ್ಮ ಮನೆಯವರು ತುಂಬ ದಿನ ಆಯಿತು ಮೊಟ್ಟೆ ಸಾಂಬಾರು ಮಾಡಮ್ಮ ಅಂತ ಹೇಳಿ ಮಾಡಿಸಿದ್ರು. ಅವ್ರಿಗೆ ತುಂಬಾ ಇಷ್ಟ ನಾನು ಮಾಡುವಂಥ ಮೊಟ್ಟೆ ಸಾಂಬಾರು. ಸೊ ಹಾಗಾಗಿ ಮೊಟ್ಟೆ ಸಾಂಬಾರನ್ನು ಮಾಡ್ಕೊಂಡು ಊಟ ಮಾಡಿಕೊಂಡು 3 ದಿವಸದಿಂದ ನನ್ನ ಗಂಡನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಫ್ರೆಂಡ್ಸ್. ಅದೇ ನನಗೆ ಈ ಸಲ ಈ ಮಂತಲ್ಲಿ ಸಿಕ್ಕಿರುವಂಥ ಖುಷಿ. ಪ್ರತಿ ಸಲ ಏನಾದರೂ ಸಿಗ್ತಾನೆ ಇರುತ್ತೆ. ಆದರೆ ಈ ಮಂತಲ್ಲಿ 3 ಡೇಸ್ ನನ್ನ ಗಂಡನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಖುಷಿಯಾಗಿದ್ದು ಇವತ್ತು. ಇಷ್ಟೇ ಇವತ್ತಿನ ವ್ಲಾಗ್ ನೋಡಿದಿರಲ್ವಾ? ದಯವಿಟ್ಟು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಎಲ್ಲ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವ್ಲಾಗ್ನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.